ಇವತ್ತು ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಎರಡನೇ ಬಾರಿ ಮುಖಾಮುಖಿ ಆಗ್ತಿದ್ದಾರೆ ಆರೋಪಿಗಳು. ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಪವಿತ್ರ ಮತ್ತು ದರ್ಶನ್ ಮುಖಾಮುಖಿಯಾಗಲಿದ್ದಾರೆ. ಲಾಸ್ಟ್ ಜನವರಿ 10ನೇ ತಾರೀಕು ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ರು. ಅದನ್ನ ಬಿಟ್ಟರೆ ಸೆಕೆಂಡ್ ಟೈಮ್ ಇದು. ಇವತ್ತು ಕೋರ್ಟ್ಗೆ ರೇಣುಕಾ ಕೊಲೆ ಆರೋಪಿಗಳು ಹಾಜರಾಗಲಿದ್ದಾರೆ. ಒಟ್ಟು 17 ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಆರೋಪಿಗಳು ಹಾಜರಾಗಲಿದ್ದಾರೆ. ಕೋರ್ಟ್ ಅನುಮತಿ ಪಡ್ಕೊಂಡು ಪವಿತ್ರ ಗೌಡ ಕೂಡ ಬೇರೆ ಬೇರೆ ರಾಜ್ಯಗಳನ್ನ ಸುತ್ತಾಡಿ ಬಂದ್ರು. ದೇವರ ದರ್ಶನ ಪಡ್ಕೊಂಡು ಬಂದ್ರು. ಈಗ ಹಲವು ರಾಜ್ಯಗಳಲ್ಲಿ ರೌಂಡ್ಸ್ ಹಾಕಿ ಕೋರ್ಟ್ ಕಟಕಟೆಯಲ್ಲಿ ಬಂದು ನಿಲ್ಲಲಿದ್ದಾರೆ. ಮತ್ತೊಂದು ಕಡೆ ಮೈಸೂರು, ಬೆಂಗಳೂರು ಅಂತ ದರ್ಶನ್ ಕೂಡ ಸುತ್ತಾಡುತ್ತಿದ್ದಾರೆ. ಅವರು ಕೂಡ ಇವತ್ತು ಕೋರ್ಟ್ಗೆ ಬರ್ತಿದ್ದಾರೆ. ಓಕೆ, ಮಧ್ಯಂತರ ಬೇಲ್ನಲ್ಲಿ ಇರುವಂತ ಇವತ್ತು 17 ಜನ ಕೂಡ ಬರಬೇಕಾಗುತ್ತೆ. ರೆಗ್ಯುಲರ್ ಬೇಲಲ್ಲಿ ಇರುವಂತವರು. ನಾನು ಅದೇ ಮೊನ್ನೆ ಹೇಳ್ತಾ ಇದ್ದೆ. ಮೊನ್ನೆ ಶಶಿಧರ್ ಸ್ವಾಮಿ ಅಂತೇಳಿ ಹೆಸರಿಟ್ಟಿದ್ದಾರೆ ಮಗುವಿಗೆ. ಶಾ ಅಕ್ಷರ ಬಂದಿತ್ತು ಅಂತ ಹೇಳಿ. ನೋಡಿ, ಇವರು A1 ಆಗಿದ್ರು. ಹೊರಗೆ ಬಂದಿದ್ದಾರೆ. ರೆಡ್ ಕಾರ್ಪೆಟ್ ಆರಂಭ ಮಾಡಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದಾರೆ. ಜಾಲಿ ಜಾಲಿ ಜಾಲಿ. ದರ್ಶನ್ ಹೊರಗೆ ಬಂದಿದ್ದಾರೆ. ಅವರ ಡೆವಿಲ್ ಪಿಕ್ಚರ್ ಟೀಸರ್ ಏನೋ ಬಿಡುಗಡೆ ಆಯಿತು. ಅವರು ಜಾಲಿ ಜಾಲಿ ಜಾಲಿ. ಆಮೇಲೆ ದರ್ಶನ್ ಅವರ ಪತ್ನಿ ಅವರು ಕೂಡ ಜಾಲಿ ಜಾಲಿ ಜಾಲಿ. 17 ಜನ ಅವರು ಕೂಡ ಆರಾಮ್ಸೆ ಜಾಲಿ ಜಾಲಿ ಜಾಲಿ. ಬಟ್ ರೇಣುಕಾಸ್ವಾಮಿ ಮನೆ ಮಾತ್ರ ಖಾಲಿ ಖಾಲಿ ಖಾಲಿ. ಅಷ್ಟೇ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಎರಡನೇ ಬಾರಿ ಮುಖಾಮುಖಿ ಆಗ್ತಿದ್ದಾರೆ ಆರೋಪಿಗಳು. ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಪವಿತ್ರ ಮತ್ತು ದರ್ಶನ್ ಮುಖಾಮುಖಿಯಾಗಲಿದ್ದಾರೆ. ಲಾಸ್ಟ್ ಜನವರಿ 10ನೇ ತಾರೀಕು ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ರು. ಅದನ್ನ ಬಿಟ್ಟರೆ ಸೆಕೆಂಡ್ ಟೈಮ್ ಇದು. ಇವತ್ತು ಕೋರ್ಟ್ಗೆ ರೇಣುಕಾ ಕೊಲೆ ಆರೋಪಿಗಳು ಹಾಜರಾಗಲಿದ್ದಾರೆ. ಒಟ್ಟು 17 ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಆರೋಪಿಗಳು ಹಾಜರಾಗಲಿದ್ದಾರೆ. ಕೋರ್ಟ್ ಅನುಮತಿ ಪಡ್ಕೊಂಡು ಪವಿತ್ರ ಗೌಡ ಕೂಡ ಬೇರೆ ಬೇರೆ ರಾಜ್ಯಗಳನ್ನ ಸುತ್ತಾಡಿ ಬಂದ್ರು. ದೇವರ ದರ್ಶನ ಪಡ್ಕೊಂಡು ಬಂದ್ರು. ಈಗ ಹಲವು ರಾಜ್ಯಗಳಲ್ಲಿ ರೌಂಡ್ಸ್ ಹಾಕಿ ಕೋರ್ಟ್ ಕಟಕಟೆಯಲ್ಲಿ ಬಂದು ನಿಲ್ಲಲಿದ್ದಾರೆ. ಮತ್ತೊಂದು ಕಡೆ ಮೈಸೂರು, ಬೆಂಗಳೂರು ಅಂತ ದರ್ಶನ್ ಕೂಡ ಸುತ್ತಾಡುತ್ತಿದ್ದಾರೆ. ಅವರು ಕೂಡ ಇವತ್ತು ಕೋರ್ಟ್ಗೆ ಬರ್ತಿದ್ದಾರೆ. ಓಕೆ, ಮಧ್ಯಂತರ ಬೇಲ್ನಲ್ಲಿ ಇರುವಂತ ಇವತ್ತು 17 ಜನ ಕೂಡ ಬರಬೇಕಾಗುತ್ತೆ. ರೆಗ್ಯುಲರ್ ಬೇಲಲ್ಲಿ ಇರುವಂತವರು. ನಾನು ಅದೇ ಮೊನ್ನೆ ಹೇಳ್ತಾ ಇದ್ದೆ. ಮೊನ್ನೆ ಶಶಿಧರ್ ಸ್ವಾಮಿ ಅಂತೇಳಿ ಹೆಸರಿಟ್ಟಿದ್ದಾರೆ ಮಗುವಿಗೆ. ಶಾ ಅಕ್ಷರ ಬಂದಿತ್ತು ಅಂತ ಹೇಳಿ. ನೋಡಿ, ಇವರು A1 ಆಗಿದ್ರು. ಹೊರಗೆ ಬಂದಿದ್ದಾರೆ. ರೆಡ್ ಕಾರ್ಪೆಟ್ ಆರಂಭ ಮಾಡಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದಾರೆ. ಜಾಲಿ ಜಾಲಿ ಜಾಲಿ. ದರ್ಶನ್ ಹೊರಗೆ ಬಂದಿದ್ದಾರೆ. ಅವರ ಡೆವಿಲ್ ಪಿಕ್ಚರ್ ಟೀಸರ್ ಏನೋ ಬಿಡುಗಡೆ ಆಯಿತು. ಅವರು ಜಾಲಿ ಜಾಲಿ ಜಾಲಿ. ಆಮೇಲೆ ದರ್ಶನ್ ಅವರ ಪತ್ನಿ ಅವರು ಕೂಡ ಜಾಲಿ ಜಾಲಿ ಜಾಲಿ. 17 ಜನ ಅವರು ಕೂಡ ಆರಾಮ್ಸೆ ಜಾಲಿ ಜಾಲಿ ಜಾಲಿ. ಬಟ್ ರೇಣುಕಾಸ್ವಾಮಿ ಮನೆ ಮಾತ್ರ ಖಾಲಿ ಖಾಲಿ ಖಾಲಿ. ಅಷ್ಟೇ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಎರಡನೇ ಬಾರಿ ಮುಖಾಮುಖಿ ಆಗ್ತಿದ್ದಾರೆ ಆರೋಪಿಗಳು. ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಪವಿತ್ರ ಮತ್ತು ದರ್ಶನ್ ಮುಖಾಮುಖಿಯಾಗಲಿದ್ದಾರೆ. ಲಾಸ್ಟ್ ಜನವರಿ 10ನೇ ತಾರೀಕು ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ರು. ಅದನ್ನ ಬಿಟ್ಟರೆ ಸೆಕೆಂಡ್ ಟೈಮ್ ಇದು. ಇವತ್ತು ಕೋರ್ಟ್ಗೆ ರೇಣುಕಾ ಕೊಲೆ ಆರೋಪಿಗಳು ಹಾಜರಾಗಲಿದ್ದಾರೆ. ಒಟ್ಟು 17 ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಆರೋಪಿಗಳು ಹಾಜರಾಗಲಿದ್ದಾರೆ. ಕೋರ್ಟ್ ಅನುಮತಿ ಪಡ್ಕೊಂಡು ಪವಿತ್ರ ಗೌಡ ಕೂಡ ಬೇರೆ ಬೇರೆ ರಾಜ್ಯಗಳನ್ನ ಸುತ್ತಾಡಿ ಬಂದ್ರು. ದೇವರ ದರ್ಶನ ಪಡ್ಕೊಂಡು ಬಂದ್ರು. ಈಗ ಹಲವು ರಾಜ್ಯಗಳಲ್ಲಿ ರೌಂಡ್ಸ್ ಹಾಕಿ ಕೋರ್ಟ್ ಕಟಕಟೆಯಲ್ಲಿ ಬಂದು ನಿಲ್ಲಲಿದ್ದಾರೆ. ಮತ್ತೊಂದು ಕಡೆ ಮೈಸೂರು, ಬೆಂಗಳೂರು ಅಂತ ದರ್ಶನ್ ಕೂಡ ಸುತ್ತಾಡುತ್ತಿದ್ದಾರೆ. ಅವರು ಕೂಡ ಇವತ್ತು ಕೋರ್ಟ್ಗೆ ಬರ್ತಿದ್ದಾರೆ. ಓಕೆ, ಮಧ್ಯಂತರ ಬೇಲ್ನಲ್ಲಿ ಇರುವಂತ ಇವತ್ತು 17 ಜನ ಕೂಡ ಬರಬೇಕಾಗುತ್ತೆ. ರೆಗ್ಯುಲರ್ ಬೇಲಲ್ಲಿ ಇರುವಂತವರು. ನಾನು ಅದೇ ಮೊನ್ನೆ ಹೇಳ್ತಾ ಇದ್ದೆ. ಮೊನ್ನೆ ಶಶಿಧರ್ ಸ್ವಾಮಿ ಅಂತೇಳಿ ಹೆಸರಿಟ್ಟಿದ್ದಾರೆ ಮಗುವಿಗೆ. ಶಾ ಅಕ್ಷರ ಬಂದಿತ್ತು ಅಂತ ಹೇಳಿ. ನೋಡಿ, ಇವರು A1 ಆಗಿದ್ರು. ಹೊರಗೆ ಬಂದಿದ್ದಾರೆ. ರೆಡ್ ಕಾರ್ಪೆಟ್ ಆರಂಭ ಮಾಡಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದಾರೆ. ಜಾಲಿ ಜಾಲಿ ಜಾಲಿ. ದರ್ಶನ್ ಹೊರಗೆ ಬಂದಿದ್ದಾರೆ. ಅವರ ಡೆವಿಲ್ ಪಿಕ್ಚರ್ ಟೀಸರ್ ಏನೋ ಬಿಡುಗಡೆ ಆಯಿತು. ಅವರು ಜಾಲಿ ಜಾಲಿ ಜಾಲಿ. ಆಮೇಲೆ ದರ್ಶನ್ ಅವರ ಪತ್ನಿ ಅವರು ಕೂಡ ಜಾಲಿ ಜಾಲಿ ಜಾಲಿ. 17 ಜನ ಅವರು ಕೂಡ ಆರಾಮ್ಸೆ ಜಾಲಿ ಜಾಲಿ ಜಾಲಿ. ಬಟ್ ರೇಣುಕಾಸ್ವಾಮಿ ಮನೆ ಮಾತ್ರ ಖಾಲಿ ಖಾಲಿ ಖಾಲಿ. ಅಷ್ಟೇ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಎರಡನೇ ಬಾರಿ ಮುಖಾಮುಖಿ ಆಗ್ತಿದ್ದಾರೆ ಆರೋಪಿಗಳು. ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಪವಿತ್ರ ಮತ್ತು ದರ್ಶನ್ ಮುಖಾಮುಖಿಯಾಗಲಿದ್ದಾರೆ.
ಲಾಸ್ಟ್ ಜನವರಿ 10ನೇ ತಾರೀಕು ಕೋರ್ಟ್ನಲ್ಲಿ ಮುಖಾಮುಖಿ ಆಗಿದ್ರು. ಅದನ್ನ ಬಿಟ್ಟರೆ ಸೆಕೆಂಡ್ ಟೈಮ್ ಇದು. ಇವತ್ತು ಕೋರ್ಟ್ಗೆ ರೇಣುಕಾ ಕೊಲೆ ಆರೋಪಿಗಳು ಹಾಜರಾಗಲಿದ್ದಾರೆ. ಒಟ್ಟು 17 ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಆರೋಪಿಗಳು ಹಾಜರಾಗಲಿದ್ದಾರೆ. ಕೋರ್ಟ್ ಅನುಮತಿ ಪಡ್ಕೊಂಡು ಪವಿತ್ರ ಗೌಡ ಕೂಡ ಬೇರೆ ಬೇರೆ ರಾಜ್ಯಗಳನ್ನ ಸುತ್ತಾಡಿ ಬಂದ್ರು. ದೇವರ ದರ್ಶನ ಪಡ್ಕೊಂಡು ಬಂದ್ರು. ಈಗ ಹಲವು ರಾಜ್ಯಗಳಲ್ಲಿ ರೌಂಡ್ಸ್ ಹಾಕಿ ಕೋರ್ಟ್ ಕಟಕಟೆಯಲ್ಲಿ ಬಂದು ನಿಲ್ಲಲಿದ್ದಾರೆ. ಮತ್ತೊಂದು ಕಡೆ ಮೈಸೂರು, ಬೆಂಗಳೂರು ಅಂತ ದರ್ಶನ್ ಕೂಡ ಸುತ್ತಾಡುತ್ತಿದ್ದಾರೆ. ಅವರು ಕೂಡ ಇವತ್ತು ಕೋರ್ಟ್ಗೆ ಬರ್ತಿದ್ದಾರೆ. ಓಕೆ, ಮಧ್ಯಂತರ ಬೇಲ್ನಲ್ಲಿ ಇರುವಂತ ಇವತ್ತು 17 ಜನ ಕೂಡ ಬರಬೇಕಾಗುತ್ತೆ. ರೆಗ್ಯುಲರ್ ಬೇಲಲ್ಲಿ ಇರುವಂತವರು. ನಾನು ಅದೇ ಮೊನ್ನೆ ಹೇಳ್ತಾ ಇದ್ದೆ. ಮೊನ್ನೆ ಶಶಿಧರ್ ಸ್ವಾಮಿ ಅಂತೇಳಿ ಹೆಸರಿಟ್ಟಿದ್ದಾರೆ ಮಗುವಿಗೆ. ಶಾ ಅಕ್ಷರ ಬಂದಿತ್ತು ಅಂತ ಹೇಳಿ. ನೋಡಿ, ಇವರು A1 ಆಗಿದ್ರು, ಹೊರಗೆ ಬಂದಿದ್ದಾರೆ. ರೆಡ್ ಕಾರ್ಪೆಟ್ ಆರಂಭ ಮಾಡಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದಾರೆ. ಜಾಲಿ ಜಾಲಿ ಜಾಲಿ. ದರ್ಶನ್ ಹೊರಗೆ ಬಂದಿದ್ದಾರೆ. ಅವರ ಡೆವಿಲ್ ಪಿಕ್ಚರ್ ಟೀಸರ್ ಏನೋ ಬಿಡುಗಡೆ ಆಯಿತು. ಅವರು ಜಾಲಿ ಜಾಲಿ ಜಾಲಿ. ಆಮೇಲೆ ದರ್ಶನ್ ಅವರ ಪತ್ನಿ ಅವರು ಕೂಡ ಜಾಲಿ ಜಾಲಿ ಜಾಲಿ. 17 ಜನ ಅವರು ಕೂಡ ಆರಾಮ್ಸೆ ಜಾಲಿ ಜಾಲಿ ಜಾಲಿ. ಬಟ್ ರೇಣುಕಾ ಸ್ವಾಮಿ ಮನೆ ಮಾತ್ರ ಖಾಲಿ ಖಾಲಿ ಖಾಲಿ. ಅಷ್ಟೇ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೋಡಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ 2ನೇ ಬಾರಿ ಮುಖಾಮುಖಿ ಆಗ್ತಿದ್ದಾರೆ ಆರೋಪಿಗಳು. ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಪವಿತ್ರ ಮತ್ತು ದರ್ಶನ್ ಮುಖಾಮುಖಿಯಾಗಲಿದ್ದಾರೆ. ಲಾಸ್ಟ್ ಜನವರಿ 10ನೇ ತಾರೀಕು ಕೋರ್ಟ್ನಲ್ಲಿ ಮುಖಾಮುಖಿ ಆಗಿದ್ರು. ಅದನ್ನ ಬಿಟ್ಟರೆ ಸೆಕೆಂಡ್ ಟೈಮ್ ಇದು. ಇವತ್ತು ಕೋರ್ಟ್ಗೆ ರೇಣುಕಾ ಕೊಲೆ ಆರೋಪಿಗಳು ಹಾಜರಾಗಲಿದ್ದಾರೆ. ಒಟ್ಟು 17 ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಆರೋಪಿಗಳು ಹಾಜರಾಗಲಿದ್ದಾರೆ. ಕೋರ್ಟ್ ಅನುಮತಿ ಪಡ್ಕೊಂಡು ಪವಿತ್ರ ಗೌಡ ಕೂಡ ಬೇರೆ ಬೇರೆ ರಾಜ್ಯಗಳನ್ನ ಸುತ್ತಾಡಿ ಬಂದ್ರು. ದೇವರ ದರ್ಶನ ಪಡ್ಕೊಂಡು ಬಂದ್ರು. ಈಗ ಹಲವು ರಾಜ್ಯಗಳಲ್ಲಿ ರೌಂಡ್ಸ್ ಹಾಕಿ ಕೋರ್ಟ್ ಕಟಕಟೆಯಲ್ಲಿ ಬಂದು ನಿಲ್ಲಲಿದ್ದಾರೆ. ಮತ್ತೊಂದು ಕಡೆ ಮೈಸೂರು, ಬೆಂಗಳೂರು ಅಂತ ದರ್ಶನ್ ಕೂಡ ಸುತ್ತಾಡುತ್ತಿದ್ದಾರೆ. ಅವರು ಕೂಡ ಇವತ್ತು ಕೋರ್ಟ್ಗೆ ಬರ್ತಿದ್ದಾರೆ. ಓಕೆ, ಮಧ್ಯಂತರ ಬೇಲ್ನಲ್ಲಿ ಇರುವಂತ ಇವತ್ತು 17 ಜನ ಕೂಡ ಬರಬೇಕಾಗುತ್ತೆ. ರೆಗ್ಯುಲರ್ ಬೇಲಲ್ಲಿ ಇರುವಂತವರು. ನಾನು ಅದೇ ಮೊನ್ನೆ ಹೇಳ್ತಾ ಇದ್ದೆ. ಮೊನ್ನೆ ಶಶಿಧರ್ ಸ್ವಾಮಿ ಅಂತೇಳಿ ಹೆಸರಿಟ್ಟಿದ್ದಾರೆ ಮಗುವಿಗೆ. ಶಾ ಅಕ್ಷರ ಬಂದಿತ್ತು ಅಂತ ಹೇಳಿ. ನೋಡಿ, ಇವರು A1 ಆಗಿದ್ರು, ಹೊರಗೆ ಬಂದಿದ್ದಾರೆ. ರೆಡ್ ಕಾರ್ಪೆಟ್ ಆರಂಭ ಮಾಡಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದಾರೆ. ಜಾಲಿ ಜಾಲಿ ಜಾಲಿ. ದರ್ಶನ್ ಹೊರಗೆ ಬಂದಿದ್ದಾರೆ. ಅವರ ಡೆವಿಲ್ ಪಿಕ್ಚರ್ ಟೀಸರ್ ಏನೋ ಬಿಡುಗಡೆ ಆಯಿತು. ಅವರು ಜಾಲಿ ಜಾಲಿ ಜಾಲಿ. ಆಮೇಲೆ ದರ್ಶನ್ ಅವರ ಪತ್ನಿ ಅವರು ಕೂಡ ಜಾಲಿ ಜಾಲಿ ಜಾಲಿ. 17 ಜನ ಅವರು ಕೂಡ ಆರಾಮ್ಸೆ ಜಾಲಿ ಜಾಲಿ ಜಾಲಿ. ಬಟ್ ರೇಣುಕಾ ಸ್ವಾಮಿ ಮನೆ ಮಾತ್ರ ಖಾಲಿ ಖಾಲಿ ಖಾಲಿ. ಅಷ್ಟೇ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಹೊನ್ನಾವರದ ಕೆಲ ಭಾಗ